ಎಲ್ರಿಗೂ ನಮಸ್ಕಾರ. ನಾನು ಸನಾತನ ಶಶಿ. ಪ್ರಸ್ತುತ ರಾಜಕೀಯ ಅನ್ನುವಂಥದ್ದು ಬಹಳಷ್ಟು ಚರ್ಚೆಯಲ್ಲಿರುವಂಥ ವಿಚಾರ. ಹಾಗೆ ಯುವಕರು ಅತಿ ಹೆಚ್ಚಾಗಿ ರಾಜಕೀಯ ಕ್ಷೇತ್ರದ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಿರುವಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ಅನೇಕ ಜನ ಯುವಕರಿಗೆ ರಾಜಕೀಯದ ಹುಚ್ಚು ಹೆಚ್ಚಾಗಿರುವಂಥದ್ದು. ಇದೇ ರೀತಿ ಕರ್ನಾಟಕದಲ್ಲೂ ಕೂಡ ರಾಜಕೀಯ ಹುಚ್ಚನ್ನು ಎದ್ದಿಸಿದಂತಹ ಒಬ್ಬ ವ್ಯಕ್ತಿ ಅದು ಯಾರು ಅಂತ ಹೇಳಿದ್ರೆ ಸಿ.ಟಿ. ರವಿಯಣ್ಣ ಅವರು ತಮ್ಮ ಭಾಷಣಗಳ ಮೂಲಕ, ತಮ್ಮ ನೇರ ನುಣುಪಾದಂತಹ ಮಾತುಗಳ ಮೂಲಕ ಯುವಕರಲ್ಲಿ ಒಂದು ರೀತಿಯ ಅಭಿಮಾನವನ್ನು ಸೃಷ್ಟಿಸಿದ್ದಾರೆ. ಇಂತಹ ಸಿ.ಟಿ. ರವಿಯಣ್ಣನವ್ರನ್ನ ಒಂದಷ್ಟು ವಿಚಾರಗಳನ್ನ ಮಾತಾಡಿಸ್ಬೇಕು ಅಂತೇಳಿ ಇವತ್ತು ಬಂದಿರುವಂಥದ್ದು. ಅಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಒಟ್ಟು ಇವತ್ತಿನ ಮೊದಲನೇದಾಗಿ ನಿಮ್ಮ ಪ್ರಶ್ನೆ ಇರುವಂಥದ್ದು, ಸಿ.ಟಿ. ರವಿ ಅಂತ ಹೇಳಿದ್ರೆ ಒಂದು ರೀತಿ ಹಿಂದುತ್ವದ ಚೆಂಡು ಅಂತ ಹೇಳಿ, ಬೆಂಕಿಯ ಚೆಂಡು ಅಂತ ಹೇಳ್ತಾರೆ. ಸಿ.ಟಿ. ರವಿಯವರು ಇವತ್ತು ಜನಜನಿತ ಆಗಿರುವಂಥದ್ದು, ಸಿ.ಟಿ. ರವಿಯವರು ನಾಯಕರಾಗಿರುವಂಥದ್ದು ಭಾಷಣಗಳ ಮೂಲಕ. ತಮ್ಮ ವಿಶೇಷವಾದ ವಾಕ್ಚಾತುರ್ಯದಿಂದ ಇವತ್ತು ಸಿ.ಟಿ. ರವಿಯವರು ಯುವಕರ ಮನೆ ಮಾತಾಗಿರುವಂಥದ್ದು. ಹೀಗಿರುವಂತಹ ಸಂದರ್ಭದಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣ ವಿರೋಧ ಮಸೂದೆಯನ್ನು ಜಾರಿಗೆ ತರುತ್ತಿರುವಂಥದ್ದು. ಇದಕ್ಕೆ ಪ್ರತಾಪ್ ಸಿಂಹ ಅವರಾಗಿರ್ಬೋದು, ಯತ್ನಾಳ್ ಅವರಾಗಿರ್ಬೋದು, ಸಿ.ಟಿ. ರವಿಯವರು ಆಗಿರ್ಬೋದು, ಇವ್ರುಗಳ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೊದಲನೇದಾಗಿ ಹಿಂದುತ್ವ ಅಂದರೆ ಅದು ಬೆಳಕಿನ ಚೆಂಡು, ಬೆಂಕಿಯ ಚೆಂಡಲ್ಲ, ಬೆಳಕಿನ ಚೆಂಡು. ಹಿಂದುತ್ವ ಅನ್ನೋದು ಒಂದು ಜ್ಞಾನದ ಬೆಳಕು. ಹಿಂದುತ್ವ ಅಂದರೆ ಸೃಷ್ಟಿಯನ್ನು ಎಲ್ಲದರಲ್ಲೂ ಎಲ್ಲದರಲ್ಲೂ ಭಗವಂತನ ಕಾಡ್ತಕ್ಕಂಥ ತತ್ವಜ್ಞಾನ. ಹಿಂದುತ್ವ ಅಂದರೆ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಅಂಥೇಳಿ ಯಾವ ರೂಪದಲ್ಲೂ ಕೂಡ ದೇವರನ್ನು ಕಾಣೋದಕ್ಕಿರುವಂಥ ಒಂದು ಅವಕಾಶ. ಹಿಂದುತ್ವ ಮತ್ತು ವೈಶ್ಚಿಕತೆ ಅಂದರೆ ಅದು ಬೇರೆ ಬೇರೆ ಅಲ್ಲ. ಹಿಂದುತ್ವ ಮಾತ್ರ ಸರ್ವೇ ಜನೋ ಸುಖಿನೋ ಭವಂತು ಅನ್ನೋ ಮಂತ್ರವನ್ನು ಜಗತ್ತಿಗೆ ಕೊಟ್ಟಿದ್ದು. ಹಾಗಾಗಿ ಹಿಂದುತ್ವ ಅದು ಬೆಳಕನ್ನು ಕೊಡುತ್ತೆ, ಬೆಂಕಿ ಅಲ್ಲ, ಬೆಳಕು. ಹಿಂದುತ್ವವನ್ನು ಬಿಟ್ಟರೆ ಕತ್ತಲೆ. ಇನ್ಯಾವುದು ಕೂಡ ಪರಿಪೂರ್ಣ ಬೆಳಕನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಸೀಮಿತ ಬೆಳಕನ್ನು ಕೊಡ್ಬೋದು, ತನ್ನವರಿಗೆ ಅಂತ ಮಾತ್ರ ಆಲೋಚಿಸ್ಬೋದು. ಹಿಂದುತ್ವ ತನ್ನವರಿಗೆ ಅನ್ನೋ ಪರಿವ್ಯಾಪ್ತಿಯನ್ನು ಮೀರಿದ್ದು, ಜಗತ್ತನ್ನು ವ್ಯಾಪಿಸಿರೋದು. ಹಾಗಾಗಿ ಅದು ಬೆಳಕು. ಇನ್ನು ದ್ವೇಷ ಭಾಷಣ ಮಸೂದೆ ಇದೆಯಲ್ಲ, ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಟ್ಟಾಕತ್ತೆ. ಸಿ.ಟಿ. ರವಿ ಪ್ರತಾಪ್ ಸಿಂಹನ್ ಕಟ್ಟಾಕತ್ತೆ ಅಂತ ಭಾವಿಸ್ಬೇಡಿ. ನಾವೆಲ್ಲ ಕೇಸಿಗೆ ಹೆದರೋದೂ ಇಲ್ಲ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಟ್ಟಾಕತ್ತೆ. ಹೆದರೋವ್ರನ್ನ ಹೆದರಿಸುತ್ತೆ. ಮಾತಾಡಬೇಕು ಅಂತ ಬಾಯಿ ತೆರಲಿಕ್ಕೆ ಹೊರಟವ್ರನ್ನ ಬಾಯಿ ಮುಚ್ಚಿಸುತ್ತೆ. ಮತ್ತು ಸಂವಿಧಾನಕ್ಕೆ ವಿರೋಧಿಯಾಗಿದೆ. ಆರ್ಟಿಕಲ್ 19 ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ವಾಕ್ ಸ್ವಾತಂತ್ರ್ಯಕ್ಕೆ ವಿರೋಧಿಯಾಗಿದೆ. ತಪ್ಪನ್ನು ತಪ್ಪು ಅಂತಲೂ ಹೇಳೋಕ್ಕಾಗದೇ ಇರುವಂಥ ಒಂದು ಅಸಹಾಯಕತೆಯನ್ನು ಸೃಷ್ಟಿ ಮಾಡುತ್ತೆ. ಆಗ ಕೇವಲ ಹೊಗಳು ಭಟ್ರು ಮಾತ್ರ ಉಳ್ಕೊಳ್ತಾರೆ. ಟೀಕೆ ಮಾಡುವವರು ಅವ್ರನ್ನ ಬಾಯಿ ಮುಚ್ಚಿಸುತ್ತೆ. ಮತ್ತು ಈ ವ್ಯಾಪ್ತಿನಲ್ಲಿ ತಂದಿದ್ದಾರೆ. ವ್ಯಕ್ತಿ, ಲಿಂಗ, ಭಾಷೆ, ಪ್ರದೇಶ, ಮತ, ಧರ್ಮ ಇವನ್ನೆಲ್ಲವನ್ನೂ ಈ ಪರಿವ್ಯಾಪ್ತಿಯೊಳಗೆ ತಂದಿದ್ದಾರೆ. ಹಾಗಾದ್ರೆ ನಿಮ್ಗೇನು ಉಳೀತು? ಯಾವುದ್ರ ಬಗ್ಗೆ ನೀವು ಮಾತಾಡ್ತೀರಿ? ನನ್ನ ದೃಷ್ಟಿಯಲ್ಲಿ ಸತ್ಯ, ನಿಮ್ಮ ದೃಷ್ಟಿಯಲ್ಲಿ ಅದು ನಿಮಗೆ ಅಪತ್ಯ ಆಗತ್ತೆ. ನೀವು ಅದನ್ನು ದ್ವೇಷ ಅಂತ ಅಂದ್ಕೊಳ್ತೀರಿ. ಹಾಗಾಗಿ ಈ ಒಂದು ಮಸೂದೆ ಇದೆಯಲ್ಲ, ಈ ಮಸೂದೆ ಪ್ರಜಾಪ್ರಭುತ್ವದಲ್ಲಿ ಇರುವ ಧ್ವನಿಯನ್ನು ಹತ್ತಿಕ್ಕೋ ಮಸೂದೆ. ಸಿ.ಟಿ. ರವಿ, ಪ್ರತಾಪ್ ಸಿಂಹ ಇವ್ರ ಬಾಯಿ ಮುಚ್ಚಿಸೋ ಮಸೂದೆ ಅಲ್ಲ, ಪ್ರಜಾಪ್ರಭುತ್ವದ ಧ್ವನಿಯನ್ನು ಹತ್ತಿಕ್ಕೋ ಮಸೂದೆ. ಕಾಂಗ್ರೆಸ್ನವರೇ ತರ್ತಾ ಇರೋದ್ರಿಂದ ಕಾಂಗ್ರೆಸ್ನವ್ರ ಹಿಸ್ಟ್ರಿ ಕೆಟ್ಟದಿದೆ. ಅವರು ತುರ್ತು ಪರಿಸ್ಥಿತಿ ಹೇರಿದವರು, ವಿಪಕ್ಷದ ನಾಯಕರನ್ನು ಜೈಲಿಗಿಟ್ಟವರು, ಪತ್ರಿಕೆಗಳ ಸಂಪಾದಕರನ್ನ, ಪತ್ರಕರ್ತರನ್ನು ಜೈಲಿಗೆ ಕಳಿಸಿದವರು. ಹಾಗಾಗಿ ಅವ್ರ ಹಿಸ್ಟ್ರಿ ಕೆಟ್ಟದಿದೆ, ಇತಿಹಾಸ ಕೆಟ್ಟದಿದೆ. ಹಾಗಾಗಿ ಈ ದ್ವೇಷ ಭಾಷಣ ಮಸೂದೆಯ ಹಿಂದಿರುವ ಕಾಂಗ್ರೆಸ್ನ ದುರ್ಬುದ್ಧಿ ಮತ್ತು ದುರ್ನೀತಿಯನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ಟೀಕೆಗೆ ಅವಕಾಶ ಇರಬೇಕು, ಚರ್ಚೆಗೆ ಅವಕಾಶ ಇರಬೇಕು. ದ್ವೇಷ ಭಾಷಣ ಮಸೂದೆಯನ್ನು ಜಾರಿಗೆ ತರೋದಕ್ಕೆ ಹೊರಟಿರುವಂಥದ್ದು ಕಾಂಗ್ರೆಸ್ ಪಕ್ಷ.
ಅವ್ರಿಗೆ ಮುಂದೊಂದು ದಿನ ಅವರು ಕೂಡ ವಿರೋಧ ಪಕ್ಷಕ್ಕೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಈ ಮಾತುಗಳನ್ನ ಆಡಲ್ವಾ? ಒಂದು ವೇಳೆ ಅವ್ರಿಗೇನಾದರೂ ನಾವೇ ಮುಂದಿನ ಕೂಡ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಮಹತ್ವಾಕಾಂಕ್ಷೆ ಏನಾದರೂ ಅವರಲ್ಲಿದೆಯಾ ಅಂತೇಳಿ? ಒಂದು, ಕಾಂಗ್ರೆಸ್ ಇದನ್ನು ದುರ್ಬಳಕೆ ಮಾಡಿಕೊಳ್ಳುತ್ತೆ. ಭಾರತೀಯ ಜನತಾ ಪಾರ್ಟಿ ಇಂಥ ಪಕ್ಷಗಳು ಇದನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಅವಕಾಶಗಳಿದ್ರೂ ದುರ್ಬಳಕೆ ಮಾಡಿಕೊಂಡ್ರದ್ದು ಕಡಿಮೆ. ಯಾಕೆಂದರೆ ಪ್ರಜಾಪ್ರಭುತ್ವದ ತತ್ವ ಪಕ್ಷದೊಳಗಿದೆ. ಕಾಂಗ್ರೆಸ್ ಒಳಗೆ ಸರ್ವಾಧಿಕಾರಿ ಮನಸ್ಥಿತಿ ಇದೆ. ಹಾಗಾಗಿ ಅವರು ದುರ್ಬಳಕೆ ಮಾಡಿಕೊಳ್ಳೋ ಅವಕಾಶಗಳು ಜಾಸ್ತಿ. ಈ ವಾಕ್ ಸ್ವಾತಂತ್ರ್ಯ ಅನ್ನುವಂಥದ್ದು ಸಂವಿಧಾನದಲ್ಲಿ ಬಂದಿರುವಂಥ ಹಕ್ಕು. ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗೂ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಅವನಿಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಅದನ್ನ ವಿರೋಧಿಸುವಂಥ ಹಕ್ಕು ಎಲ್ಲ ಇರುವಂಥದ್ದು. ಇವರು ಈ ಹಕ್ಕನ್ನು ಒಂದು ರೀತಿ ಕಸಿದುಕೊಳ್ತಿದ್ದಾರೆ, ಒಂದು ರೀತಿ ಸಂವಿಧಾನ ವಿರೋಧ ಈ ನಡೆ ಅಂತ ನಮ್ಗೆ ಅನಿಸುತ್ತೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಅಲ್ಲ, 100% ಸಂವಿಧಾನ ವಿರೋಧಿ ನಡೆ. ಈಗ ಬಾಂಗ್ಲಾದಲ್ಲಿ ಮತೀಯ ದ್ವೇಷದ ಕಾರಣಕ್ಕೆ ಹಿಂದೂಗಳ ಹತ್ಯೆ ನಡೀತಾ ಇದೆ. ಅದರ ಹಿಂದ್ಗಡೆ ಮತೀಯ ದ್ವೇಷ ಯಾವುದು ಅಂದರೆ ಇಸ್ಲಾಂನಲ್ಲಿರುವಂಥ ಅದರ ಮೂಲಭೂತ ತತ್ವ. ಅಂದರೆ ಇಸ್ಲಾಮಿನ ಫಂಡಮೆಂಟಲ್ ಪ್ರಿನ್ಸಿಪಲ್ಸು ಅನ್ಯಮತ ಸಹಿಷ್ಣುತೆಯನ್ನು ಹೊಂದಿಲ್ಲ, ಅನ್ಯಮತದ ಜೊತೆಗಿನ ಸಹಬಾಳ್ವೆಯನ್ನು ಹೊಂದಿಲ್ಲ. ಈಗ ನಾವು ಅದನ್ನು ಹೇಳ್ತೀವಪ್ಪ, ಇಸ್ಲಾಮು ಅನ್ಯಮತ ಸಹಿಷ್ಣುತೆಯನ್ನು ಹೊಂದಿಲ್ಲ, ಅನ್ಯಮತ ಸಹಬಾಳ್ವೆಯನ್ನು ಹೊಂದಿಲ್ಲ. ಇಸ್ಲಾಮು ಇದ್ರ ಹಿಂದಿಗಿರುವಂಥ ತತ್ವ, ಇಸ್ಲಾಮಿನ ತತ್ವ ಈ ಬಾಂಗ್ಲಾದ ಹಿಂಸೆಗೆ ಕಾರಣ, ಅಫ್ಘಾನಿಸ್ತಾನದ ಹಿಂಸೆಗೂ ಅದೇ ಕಾರಣ, ಪಾಕಿಸ್ತಾನದ ಹಿಂಸೆಗೂ ಆ ತತ್ವವೇ ಕಾರಣ. ಜಾಗತಿಕ ಭಯೋತ್ಪಾದನೆಗೆ ದೊಡ್ಡ ಕೊಡುಗೆ ಏನು ಅಂದರೆ ಅವರ ಫಂಡಮೆಂಟಲ್ ಪ್ರಿನ್ಸಿಪಲ್ಸು. ಇದನ್ನು ಹೇಳಿದ್ರೆ ಮತೀಯ ದ್ವೇಷ ಭಾಷಣ ಅಂತೇಳಿ ಹೇಳಿ ಜೈಲಿಗೆ ಹಾಕುವಂಥ ಅಪಾಯ ಇದೆ. ಇದರಿಂದ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ಭಯವನ್ನು ನಿರ್ಮಾಣ ಮಾಡಿ ಅವನು ತನ್ನ ಭಾವನೆಗಳನ್ನು ಹೇಳ್ಕೊಳಕ್ಕಾಗದೇ ಇರುವಂಥ ಅಸಹಾಯಕತೆ ನಿರ್ಮಾಣ ಮಾಡೋದು. ಹಾಗಾಗಿ ಇದಕ್ಕೆ ಈ ಕಾರಣಕ್ಕೆ ನಾವು ವಿರೋಧ ಮಾಡ್ತಿರೋದು. ಮತ್ತು ಇದನ್ನೆಲ್ಲ ಹೊರತುಪಡಿಸಿ ಒಂದಷ್ಟು ಜನ ಯಾವಾಗಲೂ ರಾಜಕಾರಣಿಗಳನ್ನ ಟೀಕೆ ಮಾಡುವಂಥದ್ದು ಅವರ ಚಟ. ಆ ಒಂದು ಇದರಲ್ಲಿ ಅನೇಕ ಬಾರಿ ಒಂದಷ್ಟು ಜನ ರಾಜಕಾರಣಿಗಳು ತಮ್ಮ ಮಕ್ಕಳನ್ನ ರಾಜಕಾರಣಕ್ಕೆ ತಂದರೆ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ. ಅದಾದ ನಂತರದಲ್ಲಿ ಇದು ಯಾವುದೂ ಬೇಡ, ನನ್ನ ಮಗ ಅಥವಾ ಮಗಳು ಯಾರಾದರೂ ಬಿಸ್ನೆಸ್ ಮಾಡ್ಕೊಂಡಿರಲಿ ಅಂತೇಳಿ ಬಿಸ್ನೆಸ್ ಮಾಡೋದಕ್ಕೆ ಹೋದ್ರು ಅಂತ ಹೇಳಿದ್ರೆ ನೀವು ನಿಮ್ಮ ಮಕ್ಕಳುಗಳನ್ನ ಸೇಫ್ ಮಾಡ್ತಿದ್ದೀರಾ, ಯಾವುದೋ ಒಬ್ಬ ಬಡವನ ಮಗನ್ನ ಈ ಬೀದಿಗಿಳಿಸಿ ಸ್ಟ್ರೈಕು ಅವು ಅಂತೇಳಿ ಮಾಡಿ ರಾಜಕೀಯಕ್ಕೆ ತಂದು ಅವರ ಭವಿಷ್ಯವನ್ನು ಹಾಳು ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಜಗದೀಶ್ವರನ್ನ ಮೆಚ್ಚಿಸ್ಬೋದು, ಜಗತ್ತನ್ನು ಮೆಚ್ಚಕ್ಕಾಗಲ್ಲ ಅನ್ನುವಂಥ ಗಾದೆ ಮಾತುಗಳು ಹುಟ್ಟಿರೋದೇ ಈ ಕಾರಣಕ್ಕೆ. ಹಾಗಾಗಿ ನೋಡಿ, ನಾವೆಲ್ಲ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು, ಸಮಾಜ ಕೇಂದ್ರಿತ ಕೆಲಸವನ್ನು ಮಾಡಿ ಸಾರ್ಥಕತೆಯನ್ನು ಪಡಿಬೇಕು, ಅಷ್ಟೇ ಹೇಳ್ತೀವಿ. ನಮ್ಮ ರಾಜಕೀಯ ವಾರಸುದಾರರು ಯಾರು ಅಂದರೆ ಅದು ನಮ್ಮ ಮಕ್ಕಳಲ್ಲ. ನಾನು ಸೈದ್ಧಾಂತಿಕ ವಾರಸುದಾರನಾಗಿ ಮಾಡ್ತೀನಿ, ಆದರೆ ನನ್ನ ರಾಜಕೀಯ ವಾರಸುದಾರರು ನಮ್ಮ ಕಾರ್ಯಕರ್ತರು. ರಾಜಕೀಯ ವಾರಸುದಾರಿಕೆ ಇರೋದು ಕಾರ್ಯಕರ್ತರಿಗೆ ಮಾತ್ರ. ನಮ್ಮ ಪಕ್ಷಕ್ಕೆ ಮಾಲೀಕರು ಅಂದರೆ ಪಕ್ಷದ ಕಾರ್ಯಕರ್ತರೇ ಮಾಲೀಕರು. ಕಾಂಗ್ರೆಸ್ ಪಕ್ಷಕ್ಕೆ ಮಾಲೀಕರು ಯಾರು ಅಂದರೆ ಅದು ಕುಟುಂಬ ತೀರ್ಮಾನ ಮಾಡುತ್ತೆ. ನಮ್ಮ ಪಕ್ಷದಲ್ಲಿ ಕುಟುಂಬ ತೀರ್ಮಾನ ಮಾಡಲ್ಲ. ಹಾಗಾಗಿ ಕಾರ್ಯಕರ್ತರೇ ನಮ್ಮ ಸೈದ್ಧಾಂತಿಕ ವಾರಸುದಾರರು, ರಾಜಕೀಯ ವಾರಸುದಾರರು. ಸೈದ್ಧಾಂತಿಕ ವಾರಸುದಾರನಾಗಿ ನನ್ನ ಮಕ್ಕಳನ್ನ ಮಾಡೋದು ನನ್ನ ಕರ್ತವ್ಯ. ಹಾಗಾಗಿಯೇ ನನ್ನ ಜೊತೆಗೆ ಅವ್ರನ್ನ ಶಾಖೆ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆಗೆ ಅವ್ರನ್ನ ದತ್ತಮಾಲೆ ಹಾಕಿಸ್ತೀನಿ, ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಯಾಕೆ ಅಂದರೆ ಅವರು ಸೈದ್ಧಾಂತಿಕ ವಾರಸುದಾರರಾಗಬೇಕು, ಆ ಕಾರಣಕ್ಕೆ ಕರ್ಕೊಂಡು ಹೋಗ್ತೀನಿ. ರಾಜಕೀಯ ವಾರಸುದಾರಿಕೆ ಅದು ನಮ್ಮ ಪಕ್ಷದ ಕಾರ್ಯಕರ್ತರೇ ನನ್ನ ರಾಜಕೀಯ ವಾರಸುದಾರರು. ಪ್ರಸ್ತುತ ಇವಾಗ ಅಂಬೇಡ್ಕರ್ನ ವಿಚಾರಗಳು, ಅಂಬೇಡ್ಕರ್ ಏನಿದ್ದಾರೆ ಅವ್ರ ವಿಚಾರಗಳು ಬಹಳಷ್ಟು ರಾಜಕೀಯವಾಗಿ ಚರ್ಚೆ ಆಗುತ್ತೆ. ತುಂಬ ಜನ ಅಂಬೇಡ್ಕರ್ ವಿಚಾರಗಳನ್ನ ಇಟ್ಕೊಂಡು ಕ್ರೆಡಿಟ್ ತಗೊಳ್ಳೋದಕ್ಕೂ ಹೋಗ್ತಾರೆ. 2014ರವರೆಗೂ BJPಯವರು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಅದಾದ ನಂತರದಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದ್ರು ಅನ್ನೋಂಥದ್ದು ಸಮಾಜದೊಳಗಡೆ ಇರುವಂಥ ಚರ್ಚೆ. ತಪ್ಪು ಕಲ್ಪನೆ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿಯವರ ಶಿಫಾರಸ್ಸಿನ ಕಾರಣದಿಂದ. BJP ಸಮ್ಮಿಶ್ರ ಸರ್ಕಾರದ ಪಾಲುದಾರರಾಗಿದ್ದ ಸಂದರ್ಭದಲ್ಲಿ VP ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು. BJP VP ಸಿಂಗ್ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿತ್ತು 89-90ರಲ್ಲಿ. ಆ ಸಂದರ್ಭದಲ್ಲಿ ಭಾರತ ರತ್ನವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಕೊಟ್ಟಿದ್ದು. ಶಿಫಾರಸ್ಸು ಯಾರು ಮಾಡಿದ್ದು, ರೆಕಮೆಂಡ್ ಯಾರು ಮಾಡಿದ್ದು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ರೆಕಮೆಂಡ್ ಮಾಡಿದ್ದು, ನಂಬರ್ 1.
ನಂಬರ್ 2, ಮೊದಲನೇ ಬಾರಿಗೆ ಮಧ್ಯಪ್ರದೇಶದಲ್ಲಿದ್ದಂಥ ಕಂಟೋನ್ಮೆಂಟು ಮಹುವಾ ಅಂತಕ್ಕಂಥ ಇಂದೂರ್ ಹತ್ತಿರದಲ್ಲಿರ್ತಕ್ಕಂಥ ಒಂದು ಕಂಟೋನ್ಮೆಂಟು, ದಂಡು ಪ್ರದೇಶ, ಅಲ್ಲಿ ಅಂಬೇಡ್ಕರ್ರ ಜನನ ಆಗಿತ್ತು. ಭಾಳ ಜನರಿಗೆ ಇದು ವಿಷಯನೇ ಗೊತ್ತಿರಲಿಲ್ಲ. ಸುಂದರ್ಲಾಲ್ ಪಟ್ವಾ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಯಾಗಿದ್ದರು. ಅವರು ತೀರ್ಮಾನ ಮಾಡಿದ್ರು ಅಂಬೇಡ್ಕರ್ ಅವರ ಜನ್ಮಸ್ಥಳವನ್ನು ಜಾಗತಿಕಗೊಳಿಸಬೇಕು ಅಂಥೇಳಿ. ಅವರು ಮಿಲಿಟರಿ ಅಧಿಕಾರಿಗಳ ಜೊತೆನಲ್ಲಿ ಮಾತನಾಡಿ ಜಾಗವನ್ನು ರಿಲೀಸ್ ಮಾಡಿಸಿ ಮೊಟ್ಟ ಮೊದಲ ಬಾರಿಗೆ ಅಂಬೇಡ್ಕರ್ ಅವರ ಜನ್ಮಸ್ಥಳದಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದು BJPಯ ಮುಖ್ಯಮಂತ್ರಿ. ಕಾಂಗ್ರೆಸ್ ಅಲ್ಲ, ಕಮ್ಯುನಿಸ್ಟ್ ಅಲ್ಲ, BJPಯ ಮುಖ್ಯಮಂತ್ರಿ, ಅದು ಸುಂದರ್ಲಾಲ್ ಪಟ್ವಾ. ಮೂರನೇದು, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಅವರು ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಂಥ 5 ಕ್ಷೇತ್ರಗಳನ್ನು ಪಂಚತೀರ್ಥಗಳು ಅಂತ ಕರೆದ್ರು. ಯಾವ್ಯಾವುದದು? ಒಂದು ಅವರ ಜನ್ಮಸ್ಥಳ ಮಧ್ಯಪ್ರದೇಶದ ಮಹುವಾ, ಎರಡನೇದು ಅವ್ರ ಕರ್ಮಭೂಮಿ ನಾಗ್ಪುರ, ಮೂರನೇದು ಅವರು ಬ್ಯಾರಿಸ್ಟರ್ ಪದವಿ ಪಡೆಯಲಿಕ್ಕೆ ಅಂಥೇಳಿ ಲಂಡನ್ನಿಗೆ ಹೋಗಿ ಒಂದು ಮನೆಯಲ್ಲಿದ್ದರು. ಆ ಮನೆಯನ್ನು ಗುರುತಿಸಿ ಖರೀದಿ ಮಾಡಿ BJPಯ ಮಹಾರಾಷ್ಟ್ರದಲ್ಲಿದ್ದಂಥ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿಯವರು ಮತ್ತು ನರೇಂದ್ರ ಮೋದಿಯವರು ಖರೀದಿ ಮಾಡಿ ಅದನ್ನೊಂದು ಅಂತಾರಾಷ್ಟ್ರೀಯ ಹಾಸ್ಟೆಲ್ಲು ಮತ್ತು ಒಂದು ಅಂತಾರಾಷ್ಟ್ರೀಯ ಲೈಬ್ರರಿಯನ್ ಆಗಿ ಪರಿವರ್ತಿಸಿ ಅಂಬೇಡ್ಕರ್ ಅವರ ಸ್ಮಾರಕವನ್ನು ಲಂಡನ್ನಲ್ಲೂ ಮಾಡಿದ್ವಿ. ಬಹುಶಃ ಗಾಂಧೀಜಿಯನ್ನು ಹೊರತುಪಡಿಸಿದರೆ ಉಳಿದವ್ರದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಮಾರಕಗಳಿಲ್ಲ. ಆದರೆ ಅಂಬೇಡ್ಕರ್ ಅವರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದು BJP ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ನಾಲ್ಕನೇದು, ಅವರು ಸಂವಿಧಾನ ಬರೀಬೇಕಾದ್ರೆ ದೆಹಲಿಯ ಆಲಿಪುರ್ನಲ್ಲಿ ಒಂದು ಮನೆಯಲ್ಲಿದ್ದರು. ಆ ಮನೆಯನ್ನು ಖರೀದಿ ಮಾಡಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಲ್ಲೊಂದು ಸ್ಮಾರಕವನ್ನಾಗಿ ಪರಿವರ್ತನೆ ಮಾಡ್ತು. ಐದನೇದು, ಅವರ ಅಂತ್ಯ ಸಂಸ್ಕಾರ ಮಾಡಿದಂಥ ಮುಂಬೈನ ದಾದರ್, ಅದನ್ನು ಒಂದು ಮಿಲ್ಲು, ಆ ಮಿಲ್ಲನ್ನು ವಶಪಡಿಸ್ಕೊಂಡು ಅಲ್ಲಿ ಒಂದು ಸ್ಮಾರಕವಾಗಿ ಪರಿವರ್ತನೆ ಮಾಡ್ತಾ ಇದೆ. ಈ 5 ಸ್ಮಾರಕಗಳ ಹಿಂದೆ ಭಾರತೀಯ ಜನತಾ ಪಾರ್ಟಿ ಇದೆ, ಭಾರತೀಯ ಜನತಾ ಪಾರ್ಟಿಯ ತತ್ವ ಇದೆ, ಭಾರತೀಯ ಜನತಾ ಪಾರ್ಟಿಯ ನಾಯಕರಿದ್ದಾರೆ, ಕಾಂಗ್ರೆಸ್ ಅಲ್ಲ. ಅಥವಾ ಅಂಬೇಡ್ಕರ್ ಅವರ ಹೆಸರಿಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥವರು ಅಲ್ಲ, ಭಾರತೀಯ ಜನತಾ ಪಾರ್ಟಿ. ಅದು ನನ್ನ ಪಕ್ಷ ಮಾಡಿದ್ದು, ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು. ಹಾಗಾಗಿ ನಮ್ಮ ಬಗ್ಗೆ ಟೀಕೆ ಮಾಡೋರು ಅಂಬೇಡ್ಕರ್ ಬಗ್ಗೆ, ಅವ್ರೇನು ಮಾಡಿದ್ರು ಅಂಬೇಡ್ಕರ್ರಿಗೆ? ಕಾಂಗ್ರೆಸ್ಸು ಅಂಬೇಡ್ಕರ್ ಅವ್ರನ್ನ 2 ಬಾರಿ ಚುನಾವಣೆಯಲ್ಲಿ ಸೋಲಿಸ್ತು, 52, 54. 52ರಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ, ಆ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಸೋಲಿಸ್ತು. 54ರಲ್ಲಿ ಉಪಚುನಾವಣೆಯಲ್ಲೂ ಕಾಂಗ್ರೆಸ್ ಪಾರ್ಟಿ ಸೋಲಿಸ್ತು. ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು 2 ಬಾರಿ ಅಂಬೇಡ್ಕರ್ ಅವರನ್ನು ಸೋಲಿಸೋದಕ್ಕೆ ಉಪಚುನಾವಣೆಯಲ್ಲಿ ಕ್ಯಾಂಪೇನಿಗೆ ಹೋದರು. 99% ಯಾವುದೇ ಪ್ರಧಾನಮಂತ್ರಿಗಳು ಉಪಚುನಾವಣೆಯಲ್ಲಿ ಹೋಗಲ್ಲ. ಅಂಬೇಡ್ಕರ್ ಅವರ ಬಗ್ಗೆ ಕಾಂಗ್ರೆಸ್ಸಿಗೆ ಗೌರವ ಇದ್ದಿದ್ರೆ, ಕಾಂಗ್ರೆಸ್ ಅವರನ್ನ ದ್ವೇಷ ಮಾಡದೇ ಇದ್ದಿದ್ರೆ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡೋ ಅವಕಾಶ ಇತ್ತು. ಸೋಲಿಸಿದ್ರು. ಜನಸಂಘ, ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ಅವತಾರ ಜನಸಂಘ, ಅದು ಅಂಬೇಡ್ಕರ್ ಅವರನ್ನ ಗೆಲ್ಲಿಸೋದಕ್ಕೆ ಸತಪ್ರಯತ್ನ ಮಾಡ್ತು. ಕಾಂಗ್ರೆಸ್ಸು ತನ್ನ ಸಂಪೂರ್ಣ ಬಲವನ್ನು ಉಪಯೋಗಿಸಿ ಸೋಲಿಸ್ತು. ಯಾರಂಗಾರೆ ದ್ವೇಷ ಮಾಡಿದ್ದು? ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರವನ್ನು ಮುಂಬೈಗೆ ತಗೊಂಡೋಗಿ ಮಾಡಬೇಕಾಯ್ತು. ದೆಹಲಿನಲ್ಲಿ 6 ಅಡಿ 3 ಅಡಿ ಜಾಗ ಕೊಡಲಿಲ್ಲ. ಒಬ್ಬ ಸಂವಿಧಾನ ಶಿಲ್ಪಿಗೆ ಅವರು ಬದುಕಿದ್ದಾಗಲೂ ಕಾಂಗ್ರೆಸ್ ಪಾರ್ಟಿ ಗೌರವ ಕೊಡಲಿಲ್ಲ, ಸತ್ತಾಗಲೂ ಕೂಡ 6 ಅಡಿ 3 ಅಡಿ ಜಾಗ ಕೊಡಲಿಲ್ಲ. ಅವರು ಇವತ್ತು BJP ಬಗ್ಗೆ ಟೀಕೆ ಮಾಡ್ತಾರ? ಅಂಬೇಡ್ಕರ್ ಅವರ ಹೆಸರು ತಗೊಂಡು ಅವ್ರು ನಮಗೆ ಟೀಕೆ ಮಾಡ್ತಾರೆ. ಅಂದ್ರೆ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದು ಕಾಂಗ್ರೆಸ್ಸು, ಸತ್ತಾಗ ಜಾಗ ಕೊಡದೇ ಇದ್ದಿದ್ದು ಕಾಂಗ್ರೆಸ್ಸು, ಅವರಿಗೆ ಗೌರವ ಕೊಟ್ಟಿದ್ದು, ಭಾರತ ರತ್ನವನ್ನು ಕೊಟ್ಟಿದ್ದು, ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು ಭಾರತೀಯ ಜನತಾ ಪಾರ್ಟಿ. ನಂಗೆ ಹೆಮ್ಮೆ ಇದೆ. ಅವ್ರು ನಮ್ಮ ಬಗ್ಗೆ ಟೀಕೆ ಮಾಡಿದ್ರೆ ಅವ್ರು ಅರ್ಥ ಮಾಡ್ಕೋಬೇಕು, ಅವ್ರೇನು ಅಂಬೇಡ್ಕರ್ಗೆ ಮಾಡಿದ್ರು, ನಾವೇನು ಅಂಬೇಡ್ಕರ್ಗೆ ಮಾಡಿದ್ವಿ ಅಂತ. ಮತ್ತು ಅಂಬೇಡ್ಕರ್ ವಾದಿಗಳು ಅಂತ ಹೇಳೋರು ಅವರು ಅರ್ಥ ಮಾಡ್ಕೊಳ್ಬೇಕು ಸತ್ಯ ಏನು ಅಂತ ಹೇಳಿ. ಈಗ ನೀವು BJP ಅಂಬೇಡ್ಕರ್ಗೆ ಕೊಟ್ಟಿರುವಂತಹ ಗೌರವದ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಹೆಸರನ್ನ ಉಲ್ಲೇಖ ಮಾಡಿದ್ರಿ, ಹಾಗೆ ಬೇರೆ ಬೇರೆ ರಾಜ್ಯಗಳ BJPಯ ವಿಚಾರಗಳನ್ನ ಮೆನ್ಷನ್ ಮಾಡಿದ್ರಿ. ಕರ್ನಾಟಕದಲ್ಲಿಯೂ ಕೂಡ 2 ಬಾರಿ ಅಧಿಕಾರಕ್ಕೆ BJP ಬಂದಿದ್ದು.
ಅಂತ ಹೇಳ್ಕೊಳ್ಳುವಂತಹ ಅಂದರೆ ಅಂಬೇಡ್ಕರ್ ಬಗ್ಗೆ ಹೇಳ್ಕೊಳ್ಳುವಂತಹ ವಿಚಾರಗಳು, ಮಹತ್ವ ಪಡೆದಿರುವಂಥ ವಿಚಾರಗಳು ಏನೂ ಮಾಡಲಿಲ್ಲ ಕರ್ನಾಟಕದ BJP ಅನ್ನುವಂಥ ಆರೋಪ ಇರುವಂಥದ್ದು. ನಾವು ಬಜೆಟ್ನಲ್ಲಿ ಅಂಬೇಡ್ಕರ್ ಅವರು ಕರ್ನಾಟಕದಲ್ಲಿ ಯಾವ್ಯಾವ ಸ್ಥಳಗಳಿಗೆ ಬಂದು ಸಾರ್ವಜನಿಕ ಭಾಷಣ ಮಾಡಿದ್ರು ಅದನ್ನು ಐಡೆಂಟಿಫೈ ಮಾಡಿ ಅಲ್ಲೆಲ್ಲ ಅಂಬೇಡ್ಕರ್ ಹೆಸರಿನ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂಥೇಳಿ ಬಜೆಟ್ನಲ್ಲಿ ಹಣ ಎತ್ತಿಟ್ವಿ. ಹಾಸನ ಅವರು ಬಂದಿದ್ದರು, ಅಲ್ಲೊಂದು ಸ್ಮಾರಕ ಮಾಡಬೇಕು. ಕಲಬುರಗಿಗೆ ಬಂದಿದ್ದರು, ಬಿಜಾಪುರಕ್ಕೆ ಬಂದಿದ್ದರು, ಬೆಳಗಾಂಗೆ ಬಂದಿದ್ದರು. ಹಾಗಾಗಿ ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಅವರು ಸಾರ್ವಜನಿಕ ಭಾಷಣ ಮಾಡಿದರು ಅಲ್ಲಿ ಅಂಬೇಡ್ಕರ್ ಹೆಸರಿನ ಸ್ಮಾರಕ ಮಾಡಬೇಕು ಅನ್ನುವಂಥ ಯೋಜನೆಯಲ್ಲೇನೆ ಬಜೆಟ್ನಲ್ಲಿ ಹಣವನ್ನು ತೆಗೆದಿಟ್ಟಿದ್ದೇವೆ. ಹಾಗಾಗಿ ಅಂಬೇಡ್ಕರ್ ವಿಚಾರಕ್ಕೆ ಭಾರತೀಯ ಜನತಾ ಪಾರ್ಟಿಯೇ ಬದ್ಧವಾಗಿರಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸ್ವಾಭಾವಿಕವಾಗಿ ಬದ್ಧವಾಗಿರುತ್ತೆ. ಅಂಬೇಡ್ಕರ್ ಅವರ ಆಶಯ ಏನು? ಅಂಬೇಡ್ಕರ್ ಆಶಯ ಕಟ್ಟಕಡೆಯ ಮನುಷ್ಯನಿಗೆ ನೆರವಾಗಬೇಕು ಅಂತ. ಅದಕ್ಕಾಗಿ ಅಂತ್ಯೋದಯ ಯೋಜನೆ ತಂದಿದ್ದು, ಕಟ್ಟಕಡೆಯ ಮನುಷ್ಯನಿಗೆ ನೆರವಾಗಬೇಕು ಅಂಥೇಳಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ವಿಚಾರ ಮತ್ತು ಅಂಬೇಡ್ಕರ್ ರವರ ವಿಚಾರ ಬಹುತೇಕ ವಿಚಾರಗಳ ಸಾಮ್ಯತೆ ಇದೆ. ಈಗ ಒಂದಷ್ಟು ಮೀಸಲಾತಿ ಬಗ್ಗೆ ಚರ್ಚೆ ಬಂದಾಗ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆಗಳು, ದೊಂಬಿಗಳು, ಪ್ರತಿಭಟನೆಗಳು ಇವೆಲ್ಲವೂ ಆಗ್ತವೆ. ಸ್ವತಃ ಅಂಬೇಡ್ಕರ್ ಅವರೇ ಮೀಸಲಾತಿಯನ್ನು 10 ವರ್ಷ ಇಡಬೇಕು ಅಂತ ಹೇಳಿದರು. ಇವತ್ತು ರಾಜಕೀಯ ಕಾರಣಕ್ಕೋಸ್ಕರ ಈ ಮೀಸಲಾತಿಯನ್ನು ಮುಂದುವರಿಸ್ತಾ ಇದ್ದಾರೆ ಅಂತ ಅನಿಸುತ್ತಾ? ಒಂದು ಎಲ್ಲೆವರೆಗೆ ಸಮಾಜದಲ್ಲಿ ಅಸ್ಪೃಶ್ಯತೆ ಇರುತ್ತೆ ಅಲ್ಲೇವರೆಗೆ SC ST ಮೀಸಲಾತಿ ಮುಂದುವರಿಲೇಬೇಕು. ಯಾವತ್ತು ಸಮಾಜದಲ್ಲಿ ಸಮಾಜ ನಿರ್ಮಾಣ ಆಗುತ್ತೆ, ಅಸ್ಪೃಶ್ಯತೆ ಮುಕ್ತ ಸಮಾಜ ನಿರ್ಮಾಣ ಆಗುತ್ತೆ, ಆಗ ಮೀಸಲಾತಿಯ ಬಗ್ಗೆ ಪರಾಮರ್ಶೆ ಮಾಡ್ಬೋದು. ಎಲ್ಲೆವರೆಗೆ ಸಮಾಜದಲ್ಲಿ ಅಸ್ಪೃಶ್ಯತೆ ಇರುತ್ತೆ ಅಲ್ಲಿವರೆಗೂ ಮುಂದುವರಿಲೇಬೇಕು. ಮತ್ತು ನಿಮಗೆ ಗೊತ್ತಿರಲಿ, ಬಡ್ತಿ ಮೀಸಲಾತಿಗೆ ತೊಡಕು ಬಂದಾಗ, ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ತೊಡಕು ಬಂದಾಗ ಆ ತೊಡಕನ್ನು ನಿವಾರಿಸೋದಕ್ಕೆ ಅಗತ್ಯ ತಿದ್ದುಪಡಿಯನ್ನು ಮಾಡಿದ್ದು BJP ಸರ್ಕಾರ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮೀಸಲಾತಿ ವಿರೋಧಿ ಅಲ್ಲ. ಮೀಸಲಾತಿ ಯಾರು ಅರ್ಹರಿದ್ದಾರೆ ಅವ್ರಿಗೆ ಸಿಗಬೇಕು. ದಲಿತರ ಹೆಸರಿನಲ್ಲಿ ಮೀಸಲಾತಿಯನ್ನು ನುಂಗಬಾರದು. ಅದು ಬಡ ದಲಿತನಿಗೆ ಸಿಗಬೇಕು, ಬಲಿತವನಿಗಲ್ಲ. ಸಾವಿರಾರು ಕೋಟಿ ರೂಪಾಯಿ ಒಡೆಯ ಆದಮೇಲೆ ಬಡ ದಲಿತರ ಅವಕಾಶವನ್ನು ಕಿತ್ಕೊಳ್ಳೋದು ಅದು ನೈತಿಕತೆ ಅಲ್ಲ, ಅದು ಅಂಬೇಡ್ಕರ್ ಆಶಯ ಅಲ್ಲ. ಅದು ಅಂಬೇಡ್ಕರ್ ಆಶಯಕ್ಕೆ ತದ್ವಿರುದ್ಧ ಆಗುತ್ತೆ. ಕೆಲವರು ಸಾವಿರಾರು ಕೋಟಿಯ ಶ್ರೀಮಂತಿಕೆ ಹೊಂದಿದ ನಂತರವೂ ಕೂಡ ಅಂಬೇಡ್ಕರ್ ಹೆಸರಿನಲ್ಲಿ ಬಡ ದಲಿತನ ಅವಕಾಶವನ್ನು ಕಿತ್ಕೊಳ್ತಾರೆ. ಇದು ಬದಲಾಗಬೇಕು. ಬಡ ದಲಿತನಿಗೆ ಅವಕಾಶ ಸಿಗಬೇಕು. ಎಲ್ಲೆವರೆಗೆ ಸಮಾಜದಲ್ಲಿ ಅಸ್ಪೃಶ್ಯತೆ ಇರುತ್ತೆ, ಎಲ್ಲೆವರೆಗೆ ಆರ್ಥಿಕವಾಗಿರುವಂಥ ತಾರತಮ್ಯ ಇರುತ್ತೆ, ಅಲ್ಲೇವರೆಗೂ ಮೀಸಲಾತಿ ಮುಂದುವರಿಬೇಕು. ಅಂಬೇಡ್ಕರ್ ಅವರ ಆಶಯದಂತೆ ಈ ಸುಶಿಕ್ಷಿತ ದಲಿತರನ್ನ ಮುನ್ನೆಲೆಗೆ ತರುವಂಥ ಪ್ರಯತ್ನವನ್ನು BJP ಮಾಡ್ತಾ ಇದೆಯಾ? ಯಾವುದಾದ್ರೂ ಒಂದು ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಜನರಲ್ ಕ್ಯಾಟಗರಿ ಇರುವಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗಕ್ಕೋ ಅಥವಾ ದಲಿತರಿಗೋ ಟಿಕೆಟ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆಯಾ ಅಂತ ಹೇಳಿ? ಒಂದು SC ಮೀಸಲು ಕ್ಷೇತ್ರಗಳಲ್ಲಂತೂ ಕೊಡಲೇಬೇಕು. SC ಮೀಸಲು ಅಲ್ಲದ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶವನ್ನು ಆ ಸಮುದಾಯಕ್ಕೆ ಕೊಟ್ಟಿದೆ. ನಮಗೆ ಮೊದಲನೇ ಬಾರಿ ರಾಷ್ಟ್ರಪತಿನ ಆಯ್ಕೆ ಮಾಡೋಕ್ಕೆ ಅವಕಾಶ ಸಿಕ್ಕಿದಾಗ APJ ಅಬ್ದುಲ್ ಕಲಾಂ ಅಂತ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ವಿ. ಸಂತ, ವಿಜ್ಞಾನಿ, ದಾರ್ಶನಿಕ, ಶಿಕ್ಷಣ ತಜ್ಞ ಎಲ್ಲವೂ ಆಗಿದ್ದಂಥ APJ ಅಬ್ದುಲ್ ಕಲಾಂ ಅವ್ರನ್ನ ನಾವು ಮಾಡಿದ್ವಿ. ಆದರೆ ಕಾಂಗ್ರೆಸ್ಸು ಅವ್ರನ್ನ ಮುಂದುವರಿಸೋದಕ್ಕೂ ಅವಕಾಶ ಕೊಡಲಿಲ್ಲ. ರಾಮನಾಥ್ ಕೋವಿಂದ್ SC ಸಮುದಾಯಕ್ಕೆ ಸೇರಿದವರು, ಅವ್ರನ್ನ 2ನೇ ಬಾರಿಗೆ ನಾವು ರಾಷ್ಟ್ರಪತಿ ಮಾಡೋ ಅವಕಾಶ ಸಿಕ್ಕಿದಾಗ ಅವ್ರನ್ನ ಮಾಡಿದ್ವಿ. 3ನೇ ಬಾರಿ ರಾಷ್ಟ್ರಪತಿ ಮಾಡೋ ಅವಕಾಶ ಸಿಕ್ಕಿದಾಗ ಶ್ರೀಮತಿ ದ್ರೌಪದಿ ಮುರ್ಮು ಅವರು ST ಸಮುದಾಯಕ್ಕೆ ಸೇರಿದವರು, ಅವ್ರನ್ನ ನಾವು ರಾಷ್ಟ್ರಪತಿಯಾಗಿ ಮಾಡಿದ್ವಿ. ಇದು ನಮಗಿರೋ ಬದ್ಧತೆ. ನಮ್ಮ ಚಿಕ್ಕಮಗಳೂರಿನಲ್ಲಿ ಜನರಲ್ ಕ್ಯಾಟಗರಿ ಇದ್ದಾಗ ಮುತ್ತಯ್ಯನವ್ರನ್ನ ನಗರಸಭೆ ಅಧ್ಯಕ್ಷರು ಮಾಡಿದ್ವಿ. ಜನರಲ್ ಕ್ಯಾಟಗರಿ ಇದ್ದಾಗ APMCಗೆ ಕುರುವಂಗಿ ವೆಂಕಟೇಶ್ ಅವ್ರನ್ನ APMC ಅಧ್ಯಕ್ಷರನ್ನು ಮಾಡಿದ್ವಿ. ಹಾಗಾಗಿ ನಮಗಿರುವ ಬದ್ಧತೆ ಬಗ್ಗೆ ಪಾಠ ಹೇಳ್ಕೊಡ್ಬೇಕಾಗಿಲ್ಲ. ನಮಗೆ ಬದ್ಧತೆ ಇದೆ. ಯೋಗ್ಯ ಕಾರ್ಯಕರ್ತ ಇದ್ದಾಗ ಅವನನ್ನು ರಿಸರ್ವೇಷನ್ ಇಲ್ಲದೆ ಇದ್ದಾಗಲೂ ಕೂಡ ನಾವು ಅಧಿಕಾರ ಸ್ಥಾನದಲ್ಲಿ ಕೂರಿಸಿದ್ದೀವಿ. ಅದು ನಮಗಿರೋ ಬದ್ಧತೆ. ಈ ಪಕ್ಷದ ಜವಾಬ್ದಾರಿ ಕೊಡುವಂತಹ ಸಂದರ್ಭದಲ್ಲಿ ಸಾಮರಸ್ಯತೆ ಬಗ್ಗೆ ಮಾತಾಡ್ತಾರೆ. BJPಯಲ್ಲಿ ಸಾಮರಸ್ಯತೆ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ.
ನಿಮಗೆ ಪಕ್ಷದ ಅದನ್ನು ಕಾಂಗ್ರೆಸ್ಗೆ ತಗೊಂಡಾಗ ರಾಷ್ಟ್ರೀಯ ಅಧ್ಯಕ್ಷರನ್ನ ದಲಿತರು ಮಾಡಿದೆ, ರಾಜ್ಯಾಧ್ಯಕ್ಷರನ್ನು ಕೂಡ ದಲಿತರನ್ನಾಗಿ ಮಾಡಿದೆ. BJP ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥದ್ದಕ್ಕೆ ಹಿಂದುಳಿದ ವರ್ಗ ಹಾಗೆ ದಲಿತರನ್ನ ಈ ಒಂದು ಉನ್ನತ ಹುದ್ದೆಗಳನ್ನ ಕೊಡೋದಕ್ಕೆ ಆಗ್ತಾಯಿಲ್ಲ, ಬರೀ ಮೋರ್ಚಾಗಳಿಗಷ್ಟೇ ಸೀಮಿತವಾಗಿದೆ ಅಂತ ಹೇಳ್ತಾರೆ. ನಿಮಗೆ ತಪ್ಪು ಅಭಿಪ್ರಾಯ ಇದೆ, ಒಂದು ರಾಂಗ್ ನೆರೇಟಿವ್ ಸೃಷ್ಟಿ ಮಾಡ್ತಾ ಇದ್ದಾರೆ. ದೇಶದ ಪ್ರಧಾನಮಂತ್ರಿ ಮೈಕ್ರೋ OBC ಅಂದರೆ OBCಯಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ಒಬ್ಬ OBC ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನಿಮ್ಗೆ ಅವರು ರಾಷ್ಟ್ರೀಯ ನಾಯಕರಾಗಿ ನೋಡ್ತೀರಿ, BJP ನಾಯಕರಾಗಿ ನೋಡ್ತೀರಿ, OBC ಆಗಿ ನೋಡಲ್ಲ. ಯಾಕೆಂದ್ರೆ ಅವರು ತನ್ನ ಜಾತಿನ ಹೇಳ್ಕೊಂಡಿಲ್ಲ. ಅವ್ರದ್ದೊಂದು ಮೈಕ್ರೋ ಮೈನಾರಿಟಿ ಜಾತಿ OBCಯಲ್ಲಿ. ಬಂಗಾರು ಲಕ್ಷ್ಮಣ್ ಕಾಂಗ್ರೆಸ್ ನಿನ್ನೆ ಮೊನ್ನೆ ತನ್ನ ಸಾಮರ್ಥ್ಯವನ್ನು ಕಳ್ಕೊಂಡಾಗ ತೋರಿಸೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮಾಡ್ಕೊಂಡಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಸಹಾಯಕ ಅಧ್ಯಕ್ಷರು, ಯಾಕೆಂದರೆ ಅವರೇ ರಾಷ್ಟ್ರೀಯ ಅಧ್ಯಕ್ಷರು. ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೂ ಈಸ್ ಹೈಕಮಾಂಡ್? ಹೂ ಆರ್ ಹೈಕಮಾಂಡ್? ನಮ್ಮ ಪಾರ್ಟಿಯಲ್ಲಿ ಪಾರ್ಟಿ ಪ್ರೆಸಿಡೆಂಟೇ ಸುಪ್ರೀಮೋ, ಅವರೇ ರಾಷ್ಟ್ರೀಯ ಅಧ್ಯಕ್ಷರೇ ಸುಪ್ರೀಮೋ. ಕಾಂಗ್ರೆಸ್ನಲ್ಲಿ AICC ಅಧ್ಯಕ್ಷರಾದ ಮೇಲೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸೋನಿಯಾ ಜಿ क्या बोलता है उसके साथ बात करके बोलता हूँ, राहुल जी क्या बोलता है उनके साथ चर्चा करता हूँ, प्रियंका जी के साथ चर्चा करता हूँ. अरे ಖರ್ಗೆ ಸಾಹೇಬ್ರೆ, ನೀವು ರಾಜಕಾರಣಕ್ಕೆ ಬಂದಾಗ ರಾಹುಲ್ ಪ್ರಿಯಾಂಕಾ ಹುಟ್ಟೇ ಇರಲಿಲ್ಲ. ಅದು ನಿಮ್ಮ ಅಸಹಾಯಕತೆ ಇದೆ. ನೀವು AICC ಅಧ್ಯಕ್ಷರಾಗಿಯೂ ಅಸಹಾಯಕತೆ ಇದೆ. ನಾವು 98-99 ಬಂಗಾರು ಲಕ್ಷ್ಮಣ್ ಅವರು ಆಂಧ್ರ ಪ್ರದೇಶದವರು, ದಲಿತ ವರ್ಗಕ್ಕೆ ಸೇರಿದವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಾಡಿದ್ವಿ. ಸಂವಿಧಾನಿಕ ಹುದ್ದೆಯಲ್ಲೂ ಕೂರಿಸಿದ್ದೇವೆ. ಇವತ್ತು ಒರಿಸ್ಸಾದ ಮುಖ್ಯಮಂತ್ರಿ ಯಾರು? ಶೆಡ್ಯೂಲ್ ಟ್ರೈಬ್. ಛತ್ತೀಸ್ಗಢ ಮುಖ್ಯಮಂತ್ರಿ ಯಾರು? ಶೆಡ್ಯೂಲ್ ಟ್ರೈಬ್. ಅದಕ್ಕೇನು ರಿಸರ್ವೇಷನ್ ಇದೆಯಾ? ಮುಖ್ಯಮಂತ್ರಿ ಹುದ್ದೆ ಕೊಟ್ಟಿದ್ದೀವ್ರಿ, ಪ್ರಧಾನಮಂತ್ರಿ ಹುದ್ದೆ ಕೊಟ್ಟಿದ್ದೀವ್ರಿ. ಬರೀ ಮಂತ್ರಿ ಅಲ್ಲ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಅಂತ ಹುದ್ದೆಗಳನ್ನು ಕೊಟ್ಟಿದ್ದೀವಿ. ಬಹುತೇಕ ಸರ್ಕಾರಗಳಲ್ಲಿ ದಲಿತರನ್ನ ಸಮಾಜ ಕಲ್ಯಾಣ ಇಲಾಖೆಗೆ, ಸಣ್ಣ ನೀರಾವರಿಗೆ, ಇಂಥದಕ್ಕೆ ಮಾತ್ರ ಸೀಮಿತಗೊಳಿಸ್ತಿದ್ರು. ಲೋಕೋಪಯೋಗಿ ಅಂತ, ಹಣಕಾಸಿನಂತ ಹುದ್ದೆಗಳನ್ನು ಕೊಡ್ತಿರ್ಲಿಲ್ಲ. ನಾವು ನಮ್ಮ ಸರ್ಕಾರದಲ್ಲಿ ಲೋಕೋಪಯೋಗಿ ಇಲಾಖೆ ಅಂತ, ಭಾರಿ ನೀರಾವರಿ ಇಲಾಖೆ ಅಂತ ಇಂಥ ಹುದ್ದೆಗಳನ್ನು ಕೊಟ್ಟಿದ್ದೇವೆ. ಮತ್ತು ನಾವು ಅಧಿಕಾರದಲ್ಲಿ ಇದ್ದಿದ್ದು ಅವಾಗ ಒಂದು 5 ವರ್ಷ, ಈಗ ಮೊನ್ನೆ ಒಂದು 3.25 ವರ್ಷ. ನಮ್ದು 8.25 ವರ್ಷ ಮಾತ್ರ ನಮ್ಮ BJP ಅಧಿಕಾರದಲ್ಲಿ ಇದ್ದಿದ್ದು. ಅದರಲ್ಲೂ ಒಂದು ರೀತಿಯಲ್ಲಿ ಪೂರ್ಣ ಬಹುಮತ ಇಲ್ಲದೆ ಇದ್ದ ಕಾರಣಕ್ಕೆ ಬೇರೆ ಬೇರೆಯವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಂಡು ರಾಜಿ ಮಾಡ್ಕೊಂಡು ಆಡಳಿತ ನಡೆಸಬೇಕಾಯ್ತು. ಮುಕ್ತ ಅವಕಾಶ ಸಿಕ್ಕಿದಾಗ ಇನ್ನಷ್ಟು ಅವಕಾಶ ಕೊಡ್ತೀವಿ. ಮುಕ್ತ ಅವಕಾಶ ಇಲ್ಲದೆ ಇದ್ದಾಗ ಸೀಮಿತ ಅವಕಾಶದಲ್ಲಿ ಎಷ್ಟು ನ್ಯಾಯ ಕೊಡಬೇಕು ಅಷ್ಟು ನ್ಯಾಯ ಕೊಟ್ಟಿದ್ದೀವಿ. ಹುದ್ದೆ ಕೊಟ್ಟಿಲ್ಲ ಅಂತ ಅನ್ಕೊಂಬೇಡಿ, ಉನ್ನತ ಹುದ್ದೆ ಕೊಟ್ಟಿದ್ದೀವಿ. ಏನಾಗುತ್ತೆ, ನಾವ್ಯಾರು ಜಾತಿ ಹೇಳ್ಕೊಳ್ಳಲ್ಲ, ಹಂಗಾಗಿ ಗೊತ್ತಾಗಲ್ಲ. ಬಂಗಾರು ಲಕ್ಷ್ಮಣ್ ಅಂದರೆ ಅವರು ಬೋರ್ಡ್ ಹಾಕೊಳ್ಳಿಲ್ಲ, ನಾನು ದಲಿತ ವರ್ಗಕ್ಕೆ ಸೇರಿದವನು ಅಂತೇಳಿ. ರಾಮನಾಥ್ ಕೋವಿಂದ್ ಬೋರ್ಡ್ ಹಾಕೊಳ್ಳಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾನು OBC ಅಂತ ಜಾತಿ ರಾಜಕಾರಣ ಮಾಡಲಿಲ್ಲ. ಹಂಗಾಗಿ ಗೊತ್ತಾಗಲ್ಲ. ಜಾತಿ ರಾಜಕಾರಣ ಮಾಡಿದ್ರೆ ನಿಮಗೆ ಗೊತ್ತಾಗ್ತಿತ್ತು. ಅವ್ರು ತತ್ವದ ರಾಜಕಾರಣ ಮಾಡಿದ್ರು, ನಿಮಗೆ ಗೊತ್ತಾಗಲಿಲ್ಲ. ದ್ರೌಪದಿ ಮುರ್ಮು ಅವರು ತತ್ವದ ರಾಜಕಾರಣ ಮಾಡ್ತಾರೆ, ಈಗ ಅವರು ನಾನು ST ಅಂತ ಬೋರ್ಡ್ ಹಾಕೊಳ್ಳಿಲ್ಲ, ಹಂಗಾಗಿ ನಿಮಗೆ ಗೊತ್ತಾಗಲಿಲ್ಲ. ಇದಕ್ಕೆ ಪೂರಕವಾಗಿ BJPಯವರು ಭಾಷಣ ಮಾಡುವಾಗ ಹಿಂದುತ್ವದ ವಿಚಾರಗಳನ್ನ ಹೇಳ್ತಾರೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳ್ತಾರೆ. ಚುನಾವಣೆ ಬಂದಾಗ ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ಜಾತಿ ಲೆಕ್ಕ ಹಾಕ್ತಾರೆ. ಅಂದರೆ ಆ ಪ್ರದೇಶದಲ್ಲಿ ಯಾವ ಜಾತಿ ಹೆಚ್ಚಾಗಿದೆ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಯೋಚನೆನ ಮಾಡ್ತಾರೆ. ಇದನ್ನ ಯಾಕೆ ಪ್ರಯೋಗ ಮಾಡಬಾರ್ದು? ಅವರ ಜಾತಿಯ ಸಂಖ್ಯೆಯನ್ನು ಹೆಚ್ಚು ಇಲ್ಲದೆ ಇರುವಂಥ ಜಾಗದಲ್ಲಿ ಒಬ್ಬ ಉತ್ತಮವಾದಂಥ ವ್ಯಕ್ತಿ, ಒಬ್ಬ ಜನಪ್ರಿಯವಾಗಿರುವಂಥ ವ್ಯಕ್ತಿ, ಅವನಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸುವಂಥ ಕೆಲಸವನ್ನು ಯಾಕೆ BJP ಮಾಡಬಾರ್ದು ಅಂತೇಳಿ. ನೋಡಿ, ಸಮಾಜ ಎಲ್ಲಿಯವರೆಗೆ ಜಾತಿ ನೋಡ್ತಾ ಇರುತ್ತೆ ಅಲ್ಲಿಯವರೆಗೆ ರಾಜಕೀಯ ಪಕ್ಷಗಳು ಜಾತಿಯನ್ನು ಕಡೆಗಣಿಸಿ ರಾಜಕಾರಣ ಮಾಡೋಕ್ಕಾಗಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ಧನಂಜಯ್ ಕುಮಾರ್ ಅಂತ ಕೇವಲ 2-3 ಸಾವಿರ ಜನಸಂಖ್ಯೆಯನ್ನು ಹೊಂದಿದಂಥ ಸಮುದಾಯಕ್ಕೆ 4 ಬಾರಿ MP ಟಿಕೆಟ್ ಕೊಟ್ಟಿದೆ, 2 ಬಾರಿ MLA ಟಿಕೆಟ್ ಕೊಟ್ಟಿದೆ. ಪದ್ಮನಾಭ್ ಕೊಠಾರಿ ಅಂತ ಬೆರಳೆಣಿಕೆಯಷ್ಟು ಸಮುದಾಯ ಇರ್ತಕ್ಕಂಥವರಿಗೂ ಕೂಡ ನಾವು ಟಿಕೆಟ್ ಕೊಟ್ಟಿದ್ದೀವಿ.
ಎಲ್ಲಿ ಸೈದ್ಧಾಂತಿಕ ಕಾರಣದಲ್ಲೇನೆ ಕಾರ್ಯಕರ್ತನ ಗೆಲ್ಲಿಸ್ಬೋದು ಅಲ್ಲಿ ನಾವು ಜಾತಿನ ನೋಡಿಲ್ಲ. ಕೆಲವೊಮ್ಮೆ ಸಮಾಜ ಜಾತಿನ ನೋಡುತ್ತೆ. ಆಗ ಅನಿವಾರ್ಯವಾಗಿ ಸಮಾಜದಲ್ಲಿ ಬದಲಾವಣೆ ತರೋವರೆಗೂ ಸೈದ್ಧಾಂತಿಕ ಬದ್ಧತೆಯ ಪ್ರಯೋಗವನ್ನು ಅಲ್ಲಿ ಮಾಡೋಕ್ಕೆ ಎಲ್ಲಿವರೆಗೂ ಸಾಧ್ಯ ಆಗಲ್ಲ, ಅಲ್ಲಿವರೆಗೂ ಸಣ್ಣ ಪುಟ್ಟ ಕಾಂಪ್ರಮೈಸ್ ಮಾಡ್ಕೊಳ್ತೀವಿ. ಹಾಗಂತ ಸಣ್ಣ ಸಣ್ಣ ಸಮುದಾಯಗಳಿಗೆ ಟಿಕೆಟೇ ಕೊಟ್ಟಿಲ್ಲ ಅಂತ ಅನ್ಕೋಬೇಡಿ. ನಾನು 2 ಉದಾಹರಣೆ ಕೊಟ್ಟೆ, ಇಂಥ 100 ಉದಾಹರಣೆಗಳು ದೇಶದಲ್ಲಿ ಸಿಗ್ತವೆ. ಎಲ್ಲಿ BJP ಹೆಸರಿನಲ್ಲಿ ಗೆಲ್ಬೋದು ಅಲ್ಲಿ ನಾವು ಜಾತಿನ ನೋಡಿಲ್ಲ. ಕೆಲವು ಕಡೆಗಳಲ್ಲಿ ಆ ಜಾತಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ಗೆಲ್ಲುವಂಥ ವಾತಾವರಣ ಇರುತ್ತೆ. ಏನು ಮಾಡಬೇಕು? ಸೋಲ್ಬೇಕಾ ನಾವು ಅಲ್ಲಿ ಟಿಕೆಟ್ ಕೊಟ್ಟು? ಅಲ್ಲಿ ಅಂಥ ಕಡೆಗಳಲ್ಲಿ ವಿನಬಿಲಿಟಿಯನ್ನು ಆದ್ಯತೆಯಾಗಿ ಇಟ್ಕೊಳ್ತೀವಿ. ಆದರೆ ನಮಗಲ್ಲಿ ಸೈದ್ಧಾಂತಿಕ ಪ್ರಯೋಗ ಮಾಡ್ಬೋದು ಅಂತ ಕಡೆಗಳಲ್ಲಿ ಸೈದ್ಧಾಂತಕ್ಕೆ ಬದ್ಧನಾಗಿರ್ತಕ್ಕಂಥ ಸಣ್ಣ ಸಣ್ಣ ಸಮುದಾಯದವರಿಗೂ ನಾವು ಟಿಕೆಟ್ ಕೊಟ್ಟಿದ್ದೀವಿ, ಕೊಡ್ತೀವಿ. ಈಗ ಈಶ್ವರಪ್ಪನವ್ರು ಇದ್ರಲ್ಲ, ಶಿವಮೊಗ್ಗದಲ್ಲೇನು ಕುರುಬರು ಮೆಜಾರಿಟಿ ಇದ್ರು ಅಂತ ಅನ್ಕೊಂಡಿದ್ದೀರಾ? ಕಂಟಿನ್ಯೂ ಆಗಿ ಈಶ್ವರಪ್ಪನವ್ರು ಗೆಲ್ಲಿಸ್ಲಿಲ್ವಾ? ಎಲ್ಲ ಸೇರಿದ್ರೆ 1-2 ಸಾವಿರ ಜನನೂ ಇಲ್ಲ ಅಲ್ಲಿ, ಗೆಲ್ಲಿಸ್ಲಿಲ್ವಾ? ಯಾವ ಕಾಲದಲ್ಲಿ? ಆ ಕಾಲದಲ್ಲೇನೆ. ಹಾಗಾಗಿ ಹಂಗೆ ಅನ್ಕೊಂಬೇಡ್ರಿ. ನಾರಾಯಣರಾವ್ ಮನವಳ್ಳಿ ಅಂಥೇಳಿ ಬೀದರ್ನಲ್ಲಿ MLA ಆಗಿದ್ದರು. ಅವರು ಸಣ್ಣ ಸಮುದಾಯಕ್ಕೆ ಸೇರಿದವರು, ಗೆಲ್ಲಿಸಿದ್ವಿ ಅವ್ರನ್ನ, ನಮ್ಮ ಪಾರ್ಟಿ ಗೆಲ್ಲಿಸಿದೆ. ಈ ಥರ ತುಂಬ ಉದಾಹರಣೆಗಳಿದ್ದಾವೆ. ಸುಮ್ಮನೆ ಶಾಂಪಲಿಗೆ 4 ಹೇಳಿದೆ ಅಷ್ಟೇ. ಹಾಗೆ ಪ್ರಸ್ತುತ ರಾಜ್ಯದಲ್ಲಿ ಇವತ್ತು ಬಹಳಷ್ಟು ಸುದ್ದಿಗೊಳಗಾಗಿರುವಂಥದ್ದು ಈ ಕೋಗಿಲೆ ಲೌಟ್ ವಿಚಾರ. CT ರವಿ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದಾರೆ. ಕಾರಣ ಅಲ್ಲಿ ಹೆಚ್ಚಿನ ಜನ ಮುಸ್ಲಿಮರಿದ್ದರು, ಆ ಕಾರಣಕ್ಕೋಸ್ಕರ CT ರವಿ ಈ ವಿಚಾರದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಅಂತೇಳಿ ಎಲ್ಲರೂ ಕೂಡ ಹೇಳ್ತಿರೋವಂಥದ್ದು.